ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಅನನ್ಯ ಗೋಪಿನಾಥ್ ಯೂಟ್ಯೂಬ್ ಚಾನೆಲ್. ವೀಕ್ಷಕರೇ, ಮಾನ್ಸೂನ್ ಬಂದಿರೋದು ನಿಮ್ಗೆಲ್ಲ ಗೊತ್ತು. ಅದೇ ತರ ಮಾನ್ಸೂನ್ ನಿಸ್ಸಂದೇಹವಾಗಿ ನಮ್ಗೆ ಸಂತೋಷ ನೀಡುತ್ತೆ. ಅದೇ ತರಹ ಆ ಮಳೆಯ ಹನಿಗಳು ನಮ್ಮ ನೆತ್ತಿ ಮೇಲೆ ಸೋಂಕು ತರುವಂತದ್ದು ಅಥವಾ ಕೂದಲು ಉದುರೋದು, ಈ ರೀತಿ ಎಲ್ಲ ಸಮಸ್ಯೆಗಳು ಕಾಮನ್ ಆಗತ್ತೆ. ಹಾಗಾದ್ರೆ ಮಾನ್ಸೂನ್ ನಿಂದ ಕೂದಲು ಉದುರುವಿಕೆಯನ್ನ ತಡೆಗಟ್ಟೋದಾದ್ರೂ ಹೇಗೆ ಅನ್ನೋದಕ್ಕೆ ಇಲ್ಲಿದೆ ಟಿಪ್ಸ್. ಜಿಡ್ಡಿನ ಕೂದಲು, ತೀವ್ರವಾದ ತಲೆಹೊಟ್ಟು ಮತ್ತು ತುರಿಕೆಯೊಂದಿಗೆ ಎಣ್ಣೆಯುಕ್ತ ನೆತ್ತಿಯು ಮಾನ್ಸೂನ್ ಸಮಯದಲ್ಲಿ ನೀವು ಅನುಭವಿಸಬಹುದಾದ ಸಾಮಾನ್ಯ ಕೂದಲಿನ ಸಮಸ್ಯೆಗಳಾಗಿವೆ. ತಕ್ಷಣವೇ ಕಾಳಜಿ ವಹಿಸದಿದ್ರೆ ಇದು ನಿಮ್ಮ ಕೂದಲಿನ ಬೇರುಗಳನ್ನ ದುರ್ಬಲಗೊಳಿಸಬಹುದು ಮತ್ತು ಮಾನ್ಸೂನ್ ಕೂದಲು ಉದುರುವಿಕೆ ಎಂದು ಕರೆಯಲ್ಪಡುವ ತೇಪೆಯ ನೆತ್ತಿಯ ಪರಿಸ್ಥಿತಿಗಳೊಂದಿಗೆ ತೀವ್ರ ಕೂದಲು ಉದುರುವಿಕೆಗೆ ಕಾರಣವಾಗಬಹುದು. ನಿಮ್ಮ ಬಹುಕಾಂತೀಯ ಬೀಗಗಳಿಗೆ ಹಾನಿಯಾಗದಂತೆ ನೀವು ಮಾನ್ಸೂನ್ ಅನ್ನ ಆನಂದಿಸುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಲು ಮಳೆಗಾಲದಲ್ಲಿ ನಿಮ್ಮ ಕೂದಲಿನ ಸಮಸ್ಯೆಗಳನ್ನ ತೊಡೆದು ಹಾಕಲು ನಿಮಗೆ ಸಹಾಯ ಮಾಡುವ ಮಾನ್ಸೂನ್ ಕೂದಲಿನ ಆರೈಕೆ ಸಲಹೆಗಳನ್ನ ಇವತ್ತು ನೀವು ನೋಡ್ತಾ ಇದ್ದೀರಾ. ನೀವು ಸೇವಿಸುವ ಆಹಾರವು ನಿಮ್ಮ ಕೂದಲಿನ ಗುಣಮಟ್ಟವನ್ನ ನೇರವಾಗಿ ಪರಿಣಾಮ ಬೀರುತ್ತದೆ ಮತ್ತು ಸಮತೋಲಿತ ಆಹಾರವು ನಿಮ್ಮ ಕೂದಲನ್ನ ವರ್ಷ ಪೂರ್ತಿ ಆರೋಗ್ಯಕರವಾಗಿ ಮತ್ತು ಹೊಳೆಯುವಂತೆ ಮಾಡುತ್ತದೆ. ಕತ್ತಲೆಯಾದ ಮಾನ್ಸೂನ್ ತಿಂಗಳುಗಳಲ್ಲಿ ನೀವು ಬಿಸಿ ಎಣ್ಣೆಯುಕ್ತ ಮತ್ತು ಗರಿಗರಿಯಾದ ಆಹಾರಗಳನ್ನ ಹಂಬಲಿಸಬಹುದು, ಆದ್ರೆ ಇದು ನಿಮ್ಮ ಕೂದಲು ಮತ್ತು ನೆತ್ತಿಯ ಸಮಸ್ಯೆಗಳನ್ನು ಮಾತ್ರ ತೀವ್ರಗೊಳಿಸುತ್ತದೆ. ಆದ್ದರಿಂದ ಜಂಕ್ ಗಳಿಂದ ದೂರವಿರುವುದು ಮತ್ತು ಬದಲಿಗೆ ತಾಜಾ ಮತ್ತು ಆರೋಗ್ಯಕರ ಆಹಾರವನ್ನ ಆಯ್ಕೆ ಮಾಡುವುದು ಬಹಳ ಮುಖ್ಯ. ನಿಮ್ಮ ಕೂದಲಿಗೆ ಹೊಳಪನ್ನ ನೀಡುವುದರಿಂದ ನಿಮ್ಮ ನಿಯಮಿತ ಆಹಾರದಲ್ಲಿ ಪ್ರೋಟೀನ್ ಮತ್ತು ವಿಟಮಿನ್ ಭರಿತ ಆಹಾರಗಳನ್ನ ಸೇರಿಸಿ. ಕೂದಲು ಬೆಳವಣಿಗೆಗೆ ಕೆಲವು ಉತ್ತಮ ಆಹಾರಗಳೆಂದರೆ ಬೆರ್ರಿ ಹಣ್ಣುಗಳು, ಬೀಜಗಳು, ಪಾಲಕ್ ಮತ್ತು ಸಿಹಿ ಆಲೂಗಡ್ಡೆ. ಇನ್ನ ನಿಮ್ಮ ಬಾಚಣಿಗೆಯನ್ನ ಸರಿಯಾದ ರೀತಿಯಲ್ಲಿ ಬಳಸೋದು ನಿಮ್ಮ ಮಾನ್ಸೂನ್ ಕೂದಲಿನ ಆರೈಕೆಯ ದಿನಚರಿಯ ಪ್ರಮುಖ ಭಾಗ ಆಗಿರುತ್ತೆ. ನಿಮ್ಮ ಕೂದಲನ್ನ ಸುಲಭವಾಗಿ ಬಿಡಿಸಲು ಅಗಲವಾದ ಹಲ್ಲಿನ ಬಾಚಣಿಗೆಯನ್ನ ಆರಿಸಿಕೊಳ್ಳಿ. ಬಾಚಣಿಗೆಯ ಹಲ್ಲುಗಳು ನಡುವೆ ಸಾಕಷ್ಟು ಸ್ಥಳಾವಕಾಶವಿರುತ್ತೆ, ಅದನ್ನ ಖಚಿತಪಡಿಸಿಕೊಳ್ಳಿ. ಇದರಿಂದ ಬಾಚಣಿಗೆ ಮಾಡುವಾಗ ಕೂದಲು ಒಡೆಯೋದಿಲ್ಲ. ಮಾನ್ಸೂನ್ ಸಮಯದಲ್ಲಿ ನೆತ್ತಿ ಮತ್ತು ಕೂದಲನ್ನ ಒಣಗಿಸುವುದು ನಮ್ಮಿಂದ ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಅತ್ಯಗತ್ಯವಾದ ಕೂದಲಿನ ರಕ್ಷಣೆಯ ಸಲಹೆಯಾಗಿದೆ. ನಿಮ್ಮ ಕೂದಲು ಸುಲಭವಾಗಿ ಮತ್ತು ಒದ್ದೆಯಾದಾಗ ದುರ್ಬಲವಾಗಿರುತ್ತದೆ ಎಂಬುದನ್ನ ನೆನಪಿಡಿ. ನೀವು ತೊಳೆದ ನಂತರ ಕೂದಲು ಉದುರುವಿಕೆಯನ್ನ ಕಡಿಮೆ ಮಾಡಲು ನಿಮ್ಮ ನೆತ್ತಿಯನ್ನ ತ್ವರಿತವಾಗಿ ಒಣಗಿಸಲು ಖಚಿತಪಡಿಸಿಕೊಳ್ಳಿ. ಹೇರ್ ಆಯಿಲ್ಗಳು ನಿಮ್ಮ ಕೂದಲನ್ನ ಬಲಪಡಿಸುವ ಮತ್ತು ಪೋಷಿಸುವ ಅಂಶಗಳನ್ನ ಒಳಗೊಂಡಿರುತ್ತವೆ, ಆದರೆ ಮಳೆಗಾಲದಲ್ಲಿ ನೆತ್ತಿಯ ವಿವಿಧ ಸೋಂಕುಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ನಿಮ್ಮ ಕೂದಲು ಕಿರುಚೀಲಗಳ ರಕ್ತ ಪರಿಚಲನೆಯನ್ನ ಹೆಚ್ಚಿಸಲು ಮತ್ತು ಮಾನ್ಸೂನ್ ಸಮಯದಲ್ಲಿ ಸಾಮಾನ್ಯ ದೂರು, ಅಶಿಸ್ತಿನ ಮತ್ತು ಸುಕ್ಕುಗಟ್ಟಿದ ಕೂದಲನ್ನ ಪಳಗಿಸಲು ವಾರಕ್ಕೆ 2 ಬಾರಿ ಬಿಸಿ ಎಣ್ಣೆಯ ಮಸಾಜ್ ಅನ್ನ ನಿಮ್ಮ ಕೂದಲ ಆರೈಕೆಯ ದಿನಚರಿಯಲ್ಲಿ ಸೇರಿಸಿ. ಕೂದಲಿಗೆ ಎಣ್ಣೆ ಹಾಕುವುದು ಸಹ ತಡೆಗೋಡೆಯನ್ನ ರೂಪಿಸುತ್ತದೆ. ಅದು ತೊಳೆಯುವಾಗ ಅತಿಯಾದ ತೇವಾಂಶದ ನಷ್ಟವನ್ನ ತಡೆಯುತ್ತೆ. ಇದಾಗಿತ್ತು ಇವತ್ತಿನ ಲೇಟೆಸ್ಟ್ ಅಪ್ಡೇಟ್. ಮತ್ತಷ್ಟು ಅಪ್ಡೇಟ್ಸ್ ಗಾಗಿ ನೋಡ್ತಾ ಇರಿ ಅನನ್ಯ ಗೋಪಿನಾಥ್ ಯೂಟ್ಯೂಬ್ ಚಾನೆಲ್.